ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್, ಶುಭೋದಯ. ಸಂಕ್ರಾಂತಿ ಹಬ್ಬದ ಬೆಳಗ್ಗೆ ಟೈಮ್ ಬಂದು 8:30. ಎಲ್ಲ ಕೆಲಸ ಆಗಿ ವಾರ ಪೂಜೆ ಕೂಡ ಆಗಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ. ಒನ್ಸ್ ಅಗೇನ್ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ, ಎಲ್ಲರೂ ಬಾಳಲ್ಲಿ ಸಂಕ್ರಮಣ ಒಳ್ಳೇದು ಮಾಡಲಿ, ಆರೋಗ್ಯ ಆಯಸ್ಸು ತಂದು ಕಾಪಾಡಲಿ. ಸುಮಾರು ಜನ ಯಾವ ಸೀರೆ ತೊಗೊಂಡ್ರಿ ತೋರಿಸಿ ಅಂತ ಇದ್ರಿ. ನಾನು ತೊಗೊಂಡಂಥ ಡಿಸೈನರ್ ವೇರ್ ಸ್ಯಾರಿ ಇದೇನೆ. ಐ ಥಿಂಕ್ 2-2.5 ಸಾವಿರ. ಸೊ ಹೇಗಿದೆ ಸ್ಯಾರಿ, ನನಗೆ ಹೇಗೆ ಕಾಣ್ತಾ ಇದೆ ಸ್ಯಾರಿ ಕಮೆಂಟ್ ಮಾಡಿ. ಎದ್ದಾಗ 2 ಗಂಟೆ. ಸೊ ಎಲ್ಲ ಕೆಲಸ ಮುಗಿಸಿ ವಾರ ಪೂಜೆ. ಇವತ್ತು ಗುರುವಾರ ಆಗಿರೋದ್ರಿಂದ ಗುರುರಾಯರಿಗೆ ಎಲ್ಲ ಪೂಜೆ ಮಾಡಿ, ತುಪ್ಪದ ಅಭಿಷೇಕ ಎಲ್ಲ ಮಾಡಿ, ತುಪ್ಪದ ದೀಪ ಎಲ್ಲ ಅಂಟಿಸಿ, ಮಹಾಮಂಗಳಾರತಿ ಮಾಡಿ, ಇವತ್ತು ಗೋಡನಲ್ಲಿ ನಾವು ಪ್ರಸಾದ ಮಾಡಿಸಿದ್ದೀವಿ. ಸಿಹಿ ಪೊಂಗಲ್, ಖಾರ ಪೊಂಗಲ್. ಅದನ್ನು ಸತೀಶ್ ಕೊಟ್ಟು ಬರೋಕ್ಕೆ ಹೋಗಿದ್ದಾರೆ. ಅಷ್ಟರಲ್ಲಿ ನಾನು ಕೂಡ ರೆಡಿ ಆದೆ. ಒಂದು ಟೆನ್ಷನ್ ಏನಪ್ಪ ಅಂದರೆ, ಇವತ್ತು ನನ್ನ ಮಗನಿಗೆ ಹಿಂದಿ ಪ್ರಿಪ್ರೇಟ್ರಿ ಟ್ಯೂಷನಲ್ಲಿ, ಅವನು ಟ್ಯೂಷನ್ಗೆ ಹೋಗಿದ್ದಾನೆ, ಇನ್ನೂ ಬಂದಿಲ್ಲ. ಇವಾಗ ಜಸ್ಟ್ ನಾವು ಬರ್ತಾನೆ, ಕರ್ಕೊಂಡೀಗ ಟೆಂಪಲ್ಗೆ ಹೋಗಬೇಕು. ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಹಾರ ತೊಗೊಂಡಿದ್ದೀನಿ, ಹಾಲು ಮೊಸರು ತೊಗೊಂಡಿದ್ದೀನಿ. ಸೊ ದೇವಸ್ಥಾನದಲ್ಲಿ ಕೊಡೋಕ್ಕೆ ಎಳ್ಳು ಬೆಲ್ಲ ಎಲ್ಲ ತೊಗೊಂಡಿದ್ದೀನಿ. ಸೊ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಸಂಕ್ರಾಂತಿ ಹಬ್ಬ ಶುಭಾಶಯ. ಇವತ್ತು ದೇವ್ರ ಮನೆ ಅಲಂಕಾರ ಹೇಗಿದೆ ತಿಳಿಸಿ. ದೇವ್ರ ಮನೆ ಹೇಗೆ ಡೆಕೋರೇಟ್ ಮಾಡಿದ್ದೀನಿ ಹೇಳಿ. ದೇವ್ರ ಮನೆ ರಂಗೋಲಿ ಇವತ್ತು ಪೊಂಗಲ್, ಹ್ಯಾಪಿ ಪೊಂಗಲ್. ಪೊಂಗಲ್, ಮಡಿಕೆ, ಸೂರ್ಯ, ಕಬ್ಬು, ಭತ್ತ ಎಲ್ಲ ಬಿಟ್ಟಿದ್ದೀನಿ ರಂಗೋಲೆ. ಸೊ ಬನ್ನಿ ಹೋಗೋಣ, ದೇವಸ್ಥಾನಕ್ಕೆ ಹೋಗಬೇಕು. ಸತೀಶ್ನ ಕಾಯ್ತಾ ಇದ್ದೀನಿ. ಸತೀಶ್ ಬಂದ ತಕ್ಷಣ ಇವಾಗ ಹೊರಡೋದೆ. ಹಿಂದಿನ ವ್ಲಾಗಲ್ಲಿ ನೋಡಿದ್ದೀರಾ, 2 ಗಂಟೆ ಕರೆಕ್ಟಾಗಿ ಎದ್ದು ಅಲಾರಾಮ್ ಇಟ್ಕೊಂಡು ಎಲ್ಲ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿ ಹಾಕೋಣ ಅಂತ ಬಂದಿದ್ದೀನಿ. ಯಾಕಂದರೆ ಕೈಗೆ ಗೋರಂಟಿ ಹಾಕ್ಕೊಂಡ್ಬಿಟ್ಟಿದ್ದೆ, ರಾತ್ರಿ ಬಾಗಿಲು ತೊಳ್ಕೊಳಕ್ಕಾಗಲಿಲ್ಲ. ಸೊ ಹಾಗಾಗಿ ನಮ್ಮನೆ ಸ್ವಲ್ಪ ಹಪ್ಪಲ್ಲಿರೋದ್ರಿಂದ ಎಲ್ಲ ಮಲಗಿರುವಾಗಲೇ ನಾವು ಬಾಗಿಲು ತೊಳ್ಕೊಬೇಕು. ಬಾಗಿಲು ತೊಳ್ಕೊಂಡ್ರೆ ನೀರೆಲ್ಲ ರೋಡಿಗೆ ಹೋದರೆ ಹಬ್ಬ ದಿನ ಜಗಳಕ್ಕೆ ಬರ್ತಾರೆ. ಸುಮ್ಮನೆ ಕಿರಿಕಿರಿ ಯಾಕೆ ಅಂತ ನಾನು ಯಾವಾಗಲೂ ಅಷ್ಟು ಬೇಗ ಬಾಗಿಲು ತೊಳೆಯೋದು. ಅರ್ಥ ಆಯಿತು ಅಂತ ಅನ್ಕೋತೀನಿ. ನಮ್ಮ ಕಷ್ಟ ಪರಮಾತ್ಮನಿಗೆ ಗೊತ್ತು. ಇವತ್ತಿನ ಸಂಕ್ರಾಂತಿ ಹಬ್ಬದ ಸ್ಪೆಷಲ್, ಸೂರ್ಯ ತನ್ನ ಪತಲ ಚಲನೆ ಮಾಡಿ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಬಿಸಿಲು ಜಾಸ್ತಿ ಇರುತ್ತೆ, ಎಲ್ಲ ಕಡೆ ಸುಗ್ಗಿ ಕಾಲ, ಹ್ಯಾಪಿ ಪೊಂಗಲ್. ಸೊ ಹಾಗಾಗಿ ಹಬ್ಬಕ್ಕೆ ತಕ್ಕಂಗೆ ರಂಗೋಲೆ ಬಿಟ್ಟಿದ್ದೀನಿ. ಹ್ಯಾಪಿ ಸಂಕ್ರಾಂತಿ ಅಂತಲೂ ಕೂಡ ಬರೆದಿದ್ದೀನಿ. ರಂಗೋಲೆ ಹೇಗಿದೆ, ಮಡಕೆಯಲ್ಲಿ ಪೊಂಗಲ್ ಮಾಡ್ತಾ ಇರೋ ಅಂಥದ್ದನ್ನ ಬರೆದಿದ್ದೀನಿ, ಕಬ್ಬು ಬರೆದಿದ್ದೀನಿ, ಭತ್ತ ಬರೆದಿದ್ದೀನಿ. ಸೊ ರಂಗೋಲೆ ಚೆನ್ನಾಗಿದೆಯಾ ಕಮೆಂಟಲ್ಲಿ ಹೇಳಿ. ನನಗೆ ರಂಗೋಲೆ ಹಾಕೋದು ಅಂದರೆ ತುಂಬ ಇಷ್ಟ. ಎಲ್ಲ ಕೆಲಸ ಮುಗಿಸ್ದಾಗ ಐ ಥಿಂಕ್ 4 ಗಂಟೆ. ಇನ್ನೂ ತುಂಬ ಟೈಮ್ ಇತ್ತು. ಇಷ್ಟು ಬೇಗ ಏನಕ್ಕೆ ಅಂತ ಹೇಳಿ ಒಂದು ಅರ್ಧ ಗಂಟೆ 3/4 ಗಂಟೆ ವಾಕ್ ಮಾಡ್ಕೊಂಡು ಬರೋಣ ಅಂತ ಮಕ್ಕಳು ಮುಂದೆ ಸೈಕಲಲ್ಲಿ ಹೋದರು. ನಾನು ಅವ್ರ ಹಿಂದೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಜನ ನಿಮಗೆ ಭಯ ಆಗಲ್ವಾ, ಇಷ್ಟು ಅರ್ಲಿ ಮಾರ್ನಿಂಗ್ ಹೋಗ್ತಿರಲ್ಲ, ರೋಡಲ್ಲಿ ಒಂದು ಜನ ಇರಲ್ವಲ್ಲ ಅಂತ ಕೇಳ್ತಾರೆ. ಬಟ್ ನಾನು ವಾಕ್ ಮಾಡೋದು ಪಾರ್ಕಲ್ಲಿ ಅಂಕಲ್ಗಳೆಲ್ಲ ಬಂದಿರ್ತಾರೆ. ಅಂಕಲ್ಸ್ ಅಂದರೆ ನಮ್ಮನೆ ಪಕ್ಕ ಹಾಸ್ಟೆಲ್ ಇದೆ, ಬಾಯ್ಸ್ ಹಾಸ್ಟೆಲ್. ಅಲ್ಲಿ ವಾರ್ಡನ್ಸ್, ಅಡುಗೆ ಮಾಡೋರು ಅವರೆಲ್ಲ ಬಂದು ವಾಕ್ ಮಾಡ್ತಾ ಇರ್ತಾರೆ. ಗೋರಂಟಿ ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಅಲ್ಲಿಂದ ಬಂದು ಒಂದು ಸಣ್ಣ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ರಂಗೋಲೆ ಹಾಕಿದಾಗ, ಕಲರ್ ರಂಗೋಲೆ ಹಾಕಿದಾಗ ಹೇಗೆ ಕಾಣಿಸ್ತಾ ಇದೆ ಅಂತ ತೋರ್ಸೋಕ್ಕೆ. ಸೊ ನನ್ನ ಮೇಲಿರೋ ಕನ್ಸರ್ನಿಂದ ಹೇಳ್ತೀರಾ ನೀವೆಲ್ಲ, ಥ್ಯಾಂಕ್ ಯು ಸೋ ಮಚ್. ನನಗೆ ಗೊತ್ತು ಅಷ್ಟು ಬೇಗ ವಾಕ್ ಹೋಗ್ಬಿಡಿ, ತುಂಬ ಕತ್ಲೆ ಇರುತ್ತೆ, ರೋಡಲ್ಲಿ ಒಂದು ನೊಣನೂ ಕಾಣಿಸ್ತಾ ಇರಲ್ಲ ಅಂತೆಲ್ಲ ನನ್ನ ಮೇಲಿನ ಪ್ರೀತಿಯಿಂದನೇ ನೀವು ನನಗೆ ಕಮೆಂಟ್ ಮಾಡೋದು. ನಾನು ನಿಮ್ಮ ಕಮೆಂಟೆಲ್ಲ ಓದ್ತೀನಿ, ರಿಪ್ಲೈ ಕೂಡ ಮಾಡ್ತೀನಿ. ಡೋಂಟ್ ವರಿ, ಹೆದರ್ಕೋಬೇಡಿ. ಅದು ಜನನಿಬಿಡ ಪ್ರದೇಶ ಅಲ್ಲ. ಅಲ್ಲೆಲ್ಲ ನಮಗೆ ಗೊತ್ತಿರೋರು, ಪರಿಚಯದವರೆಲ್ಲ ಸುಮಾರು ಜನ ಇದ್ದಾರೆ. ಆಮೇಲೆ ನಮ್ಮ ಜೊತೆ ವಾಕ್ ಕೂಡ 1-2-3 ಜನ, ನಾನು ಆಗಲೇ ಹೇಳ್ದಾಗೆ ಹಾಸ್ಟೆಲಲ್ಲಿ ಅಡುಗೆ ಮಾಡ್ತಾರಲ್ಲ ಅಂಕಲ್ಸ್, ಅವರೆಲ್ಲರೂ ವಾಕ್ ಮಾಡ್ತಾ ಇರ್ತಾರೆ. ಡೋಂಟ್ ವರಿ, ಹೆದರ್ಕೋಬೇಡಿ ಆಯಿತಾ. ಅಲ್ಲಿಂದ ಬಂದು ಮನೆಗೆ ಈಗ ಬ್ಲ್ಯಾಂಕೆಟ್, ಸೋಫಾ ಕವರ್ ಎಲ್ಲ ಹಬ್ಬ ಅಂದ್ಬಿಟ್ಟು ತೊಳೆದಾಕಿದ್ದೆ ಅಲ್ವಾ, ಎಲ್ಲನೂ ನೀಟಾಗಿ ಆರ್ಗನೈಸ್ ಮಾಡಿ ಮನೆ ಕಸ ಗುಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಆಲ್ರೆಡಿ ಅಡುಗೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ. ಹಾಲು ಇಟ್ಟಿದ್ದೀನಿ. ಜೊತೆಗೆ ಸತೀಶ್ಗೆ ಕೆಲಸ ಇದೆ ಅಂತ ಹೇಳಿದೆ, ಪ್ರಸಾದ ಮಾಡಬೇಕು. ಸತೀಶ್ ಸ್ನಾನ ಮಾಡ್ತಾ ಇದ್ದಾರೆ. ಅವ್ರು ಸ್ನಾನ ಮಾಡ್ಕೊಂಬರೋ ಅಷ್ಟರಲ್ಲಿ ನನಗೊಂದು ಕಪ್ ಟೀ ಕೊಡು ಅಂತ ಅಂದರು. ಅರ್ಲಿ ಮಾರ್ನಿಂಗ್ ಹಾಳುಗಳಿಗೆ ಟೀ ಕುಡಿಯೋದು ಅಷ್ಟು ಒಳ್ಳೆಯದಲ್ಲ. ಬಟ್ ಅವ್ರು ಕೆಲಸ ಮಾಡಬೇಕು ಅಂದರೆ ಅವ್ರಿಗೆ ಟೀ ಬೇಕೇ ಬೇಕು. ಜಸ್ಟ್ ಅವಾಗಿನ 4:45. ಸೊ ಆಯಿತು ಅಂತ ಅವ್ರು ಸ್ನಾನ ಮುಗಿಸಿ ಬರೋ ಅಷ್ಟರಲ್ಲಿ ನಾನು ಒಂದು ಲೋಟ ಬಿಸಿನೀರು ಕಾಯಿಸ್ಕೊಟ್ಟು, ಬಿಸಿನೀರು ನಾನು ಕುಡಿತೀನಿ, ಅವ್ರಿಗೂ ಕೊಡ್ತೀನಿ, ಜೀರಾ ವಾಟರು. ಗಂಜಿ ಕುಡಿದು, ಗಂಜಿ ನನ್ನ
ರೆಗ್ಯುಲರಾಗಿ ಮಾಡ್ತಿರ್ತೀನಿ. ಸೊ ಗಂಜಿ ಅಂಬ್ಲಿ ಕೂಡ ಕುಡಿದು ಈಗ ಟೀ ಮಾಡ್ತಾಯಿದ್ದೀನಿ. ಅವರು ಸ್ನಾನ ಮಾಡಿ ಗೋಡೌನ್ ಪೂಜೆ ಮಾಡ್ತಾರೇನೋ ಅಂದ್ಕೊಂಡೆ. ಇಲ್ಲ ನನಗೆ ಲೇಟ್ ಆಗುತ್ತೆ, ನಾನು ಪ್ರಸಾದ ಮಾಡಬೇಕು, ನೀನೇ ಮಾಡು ಅಂತ ಅಂದರು. ಆಮೇಲೆ ಬೇಕಾದರೆ ಬಂದು ಕಡ್ಡಿ ಹಚ್ತೀನಿ ಅಂತಲೂ ಕೂಡ ಹೇಳಿದ್ರು. ಸೊ ಅವ್ರಿಗೆ ಟೀ ಎಲ್ಲ ಕೊಟ್ಟೆ. ಅವರು ಕುಡಿದು ಕೆಳಗಡೆ ಕೆಲಸ ಮಾಡಲಿಕ್ಕೆ ಅಂತ ಹೋದರು. ನಾನು ಮನೆ ಕಸ ಎಲ್ಲ ಗುಡಿಸ್ಕೊಂಡು ಫಸ್ಟಿಗೆ ಮನೆಯೆಲ್ಲ ನೀಟಾಗಿ ಮಾಪ್ ಮಾಡ್ಕೊಂಬಿಡೋಣ ಅಂತ ಮಕ್ಕಳೆಲ್ಲರನ್ನೂ ಸ್ನಾನಕ್ಕೆ ಕಳಿಸಿದ್ದೆ. ಒಬ್ಬರಾದ್ಮೇಲೆ ಒಬ್ಬರು ಸ್ನಾನ ಮಾಡ್ಕೋತಾಯಿದ್ರು ಅವ್ರ ಪಾಡಿಗೆ ಅವರು. ಚಾರುಗೆ ತಲೆ ಒಂದು ಉಜ್ಕೊಟ್ರೆ ಮಿಕ್ಕಿ ಸ್ನಾನ ಅವಳೇ ಮಾಡ್ಕೋತಾಳೆ. ಸೊ ಇವಾಗ ಗ್ರೋಯಿಂಗ್ ಬೇಬಿ ಅಲ್ವಾ, ನನಗೆ ಅಷ್ಟು ಟೆನ್ಷನ್ ಇರಲ್ಲ. ಸೊ ನಾನು ಕೂಡ ಫ್ರೆಶ್ ಅಪ್ ಆಗಿ ಬೇಗ ಬೇಗ ಬಂದು ಈಗ ಪೂಜೆಗೆಲ್ಲ ಅನುವು ಮಾಡ್ಕೊಳ್ಳೋಣ ಅಂತ ಸ್ಟವ್ ಎಲ್ಲ ಒರೆಸ್ಕೊಂಡು ಸ್ಟವ್ಗೆಲ್ಲ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಕೊಂಡು ದೇವ್ರ ಮನೆ ಅಲಂಕಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸುಮಾರು ಜನ ವಿಡಿಯೋ ಮಾಡ್ಕೊಂಡು ಅಲಂಕಾರ ಮಾಡಿ ನಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಏನೇನು ಪೂಜೆಗೆ ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬಟ್ ನನಗೆ ಟೈಮೇ ಅಡ್ಜಸ್ಟ್ ಆಗಲ್ಲ. ಸೊ ಹಾಗಾಗಿ ಬೇಗ ಫಟ ಅಂತ ಕೆಲಸ ಮಾಡ್ಕೋತಾ ಇರ್ತೀನಿ. ದೇವಸ್ಥಾನಕ್ಕೆ ಏನೇನು ಬೇಕು ಅದೆಲ್ಲ ಸಪ್ರೇಟ್ ಇಟ್ಟಿದ್ದೀನಿ. ಗೋಡೌನ್ ಪೂಜೆಗೆ ಸಪ್ರೇಟ್ ಇಟ್ಟಿದ್ದೀನಿ. ಫೈನಲಿ ನಮ್ಮ ದೇವ್ರ ಮನೆ ಅಲಂಕಾರ ಒಂದು ಕಂಪ್ಲೀಟಾಗಿ ಮಾಡಿದೆ. ಮಾವಿನ ಸೊಪ್ಪಿತ್ತು, ಇನ್ನು ಅದನ್ನೆಲ್ಲ ಸಿಗಿಸಿ ಹಾರಗಳೆಲ್ಲ ಹಾಕಿ ಸಾಮಂತಿಗೆ ಹೂವು, ಮಲ್ಲಿಗೆ ಹೂವು, ಗಣಗ್ಲ ಹೂವು, ಸುಗಂಧರಾಜ ಹೂವು, ಇವತ್ತು ಗುರುವಾರ ಬೇರೆ ತಾವರೆ ಹೂವು, ಎಲ್ಲ ಥರ ಹೂವು ತಂದಿದ್ರು ಸತೀಶು. ನಿಜ ಸುಮಾರು ಜನ ಕಮೆಂಟ್ ಮಾಡ್ತಾರೆ, ವಾರ ಇಷ್ಟು ಹೂವು ಹಾಕ್ತಿರಲ್ಲ ಸಿಸ್ ನೀವು ಅಂತ. ನಾವು ಹೂವನ್ನ ವರ್ತನೆಗೂ ತೊಗೋತೀವಿ, ಆಮೇಲೆ ಮಾರ್ಕೆಟ್ಗೆ ಹೋದಾಗ ಬಂಡಲ್ ಗಟ್ಟಲೆ ತಂದುಬಿಡ್ತೀವಿ. ನಮಗೆ ಸ್ವಲ್ಪ ಹೂವು ಎಲ್ಲ ಜಾಸ್ತಿ ಬೇಕು. ಡೈಲಿ ಪೂಜೆ ಮಾಡೋದ್ರಿಂದ ಸ್ವಲ್ಪ ಹೂವಿನ ಬಳಕೆ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು. ಚೆಂಡು ಹೂವು ಎಲ್ಲ ಹಿಂದಿನ ದಿನವೇ ನಾನು ಪೋಣ್ಸ್ ಇಟ್ಕೊಂಡಿದ್ದೆ, ನೀವು ನೋಡಿದ್ರಿ ಎಲ್ಲನೂ. ಏನಂದರೆ ನಿನ್ನೆ ಹಿಂದಿನ ದಿನ 3-3:30 ಇವತ್ತಿನ ದಿನ 8:30-9 ಗಂಟೆ ಒಳಗಡೆ ಪೂಜೆ ಮಾಡಬೇಕು ಅಂತ ಇತ್ತು. ಸೊ ಹಾಗಾಗಿ ನಾನು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ 6:30 ಮನೇಲಿ ಮಹಾಮಂಗಳಾರತಿ ಮಾಡಿದೆ. ಪ್ರತಿಯೊಂದು ಹೂವುಗಳು ಹಾಕಿ ಗಣಗ್ಲ ಹೂವು, ಕನಕಾಂಬರ ಹೂವು, ಸುಗಂಧರಾಜ ಹೂವು, ಸಾಮಂತಿಗೆ ಹೂವು, ತುಳಸಿ ಜೊತೆಗೆ ಇಷ್ಟೆಲ್ಲ ಮಾಡಿ ಇಷ್ಟು ಹೂವು ಹಾಕಿದ್ರೆ ನನಗೊಂಥರ ಸಮಾಧಾನ. ನೋಡಿ ಸನ್ ಇವಾಗ ಜಸ್ಟ್ ನಾವು ರೈಸ್ ಆಗ್ತಾ ಇದೆ. ಒಂಥರ ಆರೆಂಜ್ ರೆಡಿಶ್ ಕಲರ್. ಇವತ್ತಿಂದ ಸ್ವಲ್ಪ ಬಿಸಿಲು ಜಾಸ್ತಿ ಇರುತ್ತೆ. ಇವಾಗ ಇಷ್ಟು ದಿನ ಚಳಿ ಅಂತಿದ್ವಿ. ಸೊ ಸತೀಶು ನಾನು ಆಗಲೇ ಹೇಳಿದಾಗೆ ಚಾರು ವಿಡಿಯೋ ಮಾಡ್ಕೊಂಬಂದಿದ್ದಾಳೆ. ನಾನು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೆ. ಹೂವೆಲ್ಲ ಹಾಕಿ ಹಾರ ಎಲ್ಲ ಹಾಕಿ ಆಲ್ರೆಡಿ ಪೊಂಗಲ್ಗೆ ರೆಡಿ ಮಾಡಿದ್ದಾರೆ. ಖಾರ ಪೊಂಗಲ್ ರೆಡಿಯಾಗಿದೆ, ಸಿಹಿ ಪೊಂಗಲ್ ಮಾಡ್ತಾಯಿದ್ದಾರೆ. ಕೆಲಸ ಅಂತ ಬಂದರೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಸತೀಶ್ಗೆ. ಅವರಿಂದ ಕಲಿಯುವಂಥದ್ದು ನನಗೆ ತುಂಬಾ ಇದೆ. 4:15 ಎದ್ದು ಫ್ರೆಶ್ ಅಪ್ ಆಗಿ ಪ್ರಸಾದ ಮಾಡೋಣ, ದೇವಸ್ಥಾನಕ್ಕೆ ಕೊಡೋಣ ಅಂದಿದ್ದ ತಕ್ಷಣ ಒಂದು ಮಾತು ಇಲ್ಲ ಆಗಲ್ಲ ಅಂತ ಅಂದೇರ ಇಷ್ಟೆಲ್ಲ ಆಯಿತು ಕಣಮ್ಮ ಮಾಡ್ಕೊಳ್ಳೋಣ ಬಿಡು, ದೇವಸ್ಥಾನ ತಾನೇ, ಜನ ತಿಂತಾರೆ ತಾನೇ ಅಂತ ನನ್ನ ಮೈಂಡಿಗೆ ಏನೋ ಒಂದು ಒಳ್ಳೆತನ ಬಂದಾಗ ಇದನ್ನು ಮಾಡೋಣ ಅಂದರೆ ಆ ಕ್ಷಣಕ್ಕೆ ಕಣಿ ಆಡ್ತಾರೆ, ದುಡ್ಡು ಹಣಕಾಸು ವಿಷಯಕ್ಕೆ. ಅದು ಬಿಟ್ಟರೆ ಈ ಥರ ದೇವಸ್ಥಾನ ಪ್ರಸಾದ ಅಂದರೆ ಎತ್ತಿದ ಕೈ ಅವರೇ ಮುಂಚೂಣಿಲಿರ್ತಾರೆ ಅಂತಲೇ ಹೇಳ್ಬೋದು. ಫೈನಲಾಗಿ ನಾನು ಕೂಡ ಮಹಾಮಂಗಳಾರತಿ ಮಾಡ್ತಾಯಿದ್ದೀನಿ. ಗೆಣಸು, ಅವರೆಕಾಯಿ, ಕಡಲೆಕಾಯಿ, ಹಾಲು ಎಲ್ಲ ನೈವೇದ್ಯಕ್ಕಿಟ್ಟು ಎಲ್ಲ ಬೇಯಿಸಿಟ್ಟು ಫಸ್ಟು ಒಲೆ ಪೂಜೆ ಮಾಡಿಕೊಂಡೆ. ಸ್ಟವ್ಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಹೂವೆಲ್ಲ ಇಟ್ಟು ಆಮೇಲೆ ಇವತ್ತು ರಾಘವೇಂದ್ರ ಸ್ವಾಮಿ ಹಬ್ಬದ ದಿನ, ವಾರದ ದಿನ ಹಬ್ಬ ಸಿಕ್ಕಿದೆ. ನನಗಂತೂ ತುಂಬ ಖುಷಿ ಆಯಿತು. ತುಪ್ಪದ ದೀಪ ಅಂಟಿಸಿ ಮಹಾಮಂಗಳಾರತಿ ಮಾಡಿ ದೀಪಾರಾಧನೆ ಎಲ್ಲ ಮಾಡಿ ನೈವೇದ್ಯ ಸಮರ್ಪಣೆ ಮಾಡಿ ಶ್ಲೋಕಗಳನ್ನ ಹೇಳ್ಕೊಂಡು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರು ಎಲ್ಲರೂ ಕಾಪಾಡಲಿ, ಸದ್ಬುದ್ಧಿ ಕೊಟ್ಟು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಗುರು ರಾಘವೇಂದ್ರಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ರಾಘವೇಂದ್ರಾಯ ನಮೋ ನಮಃ. ನನಗಂತೂ ಇವತ್ತು ಮುಖವಾಡ ಎಲ್ಲ ಹಾಕಿರೋದಕ್ಕೆ ಅಮ್ಮ ಲಕ್ಷ್ಮೀ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ನಾನು ದೊಡ್ಡ ಕಳಶ ದೇವ್ರ ಮನೇಲಿ ಇಟ್ಟು ಇವತ್ತು ಹಬ್ಬದ ದಿನ ಹೊಸ ಕಳಶದಿಂದ ಪೂಜೆ ಮಾಡೋಣ ಅಂತ ತುಂಬ ಆಸೆಯಿಂದ ಇದ್ದೆ. ಬಟ್ ಅದು ಆಗಲಿಲ್ಲ. ಅದು ಇಟ್ಬಿಟ್ರೆ ಮುಂದೆ ನಾನೇನು ರಂಗೋಲಿ ಹಾಕ್ತೀನಲ್ಲ ಆ ರಂಗೋಲಿ ಹಾಕೋಕ್ಕೆ ಆಗ್ತಾಯಿರಲಿಲ್ಲ, ಫುಲ್ ಕವರ್ ಆಗ್ತಾಯಿತ್ತು. ಹಾಗಾಗಿ ಸತೀಶು ಬೇಡ ಬಿಡು ಅಂತ ಹೇಳಿದ್ರು. ನೀನು ಹೆಂಗೆ ರೆಗ್ಯುಲರಾಗಿ ಪೂಜೆ ಮಾಡ್ತೀಯ ಹಂಗೆ ಮಾಡು
ಲಾಡು ಅದನ್ನೇ ಇಟ್ಟು ಅಂತ ಹೇಳಿದ್ರು. ಸೊ ಇವಾಗ ಸ್ವಲ್ಪ ಪ್ರಸಾದದ್ದು ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ. 3 ದಬ್ರಿ ಖಾರ ಪೊಂಗಲ್, 3 ದಬ್ರಿ ಸಿಹಿ ಪೊಂಗಲ್ ಮಾಡಿದ್ದೀವಿ. ನಾನು ಸಪ್ರೇಟ್ ಏನು ತಿಂಡಿ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಇಲ್ಲೇ ಮಾಡಿದ್ದೀವಲ್ಲ, ಹಬ್ಬ ದಿನ ಹೆಂಗಿದ್ರು ಪೊಂಗಲೇ ಸ್ಪೆಷಲ್ ಅಲ್ವಾ, ಇದನ್ನೇ ತಿಂದ್ರಾಯ್ತು ಅಂತ ದೇವ್ರಿಗೂ ಕೂಡ ಸಿಹಿ ಪೊಂಗಲ್ ಖಾರ ಪೊಂಗಲ್ ನೈವೇದ್ಯ ಮಾಡಿ ಇವಾಗ ತುಪ್ಪದ ದೀಪ ಆರಾಧನೆ ಮಾಡಿ ಎಲ್ಲ ಇಳಿ ತೆಗಿತಾ ಇದ್ದೀನಿ. ಯಾವುದೇ ರೀತಿ ಕೆಟ್ಟ ಕಣ್ಣು ದೃಷ್ಟಿ ತಗಲದೇ ಇರಲಿ. ನನ್ನ ಸಬ್ಸ್ಕ್ರೈಬರ್ಸ್ ಯಾರ್ದು ಆ ಥರ ಇಲ್ಲ, ಬಟ್ ಈ ಅಕ್ಕಪಕ್ಕ ಕದ್ದು ಮುಚ್ಚಿ ನೋಡ್ತಿರ್ತಾರಲ್ಲ, ಏನು ಮಾಡಿದ್ದಾಳೆ ಇವತ್ತೇನು ತೊಗೊಂಡಿದ್ದಾಳೆ ಆ ಥರ ಅಂಥ ಕಣ್ಣಿನ ದೃಷ್ಟಿ ತಗೊಳ್ಳದೇ ಇರಲಿ ಅಂತ ಅಂದ್ಬಿಟ್ಟು ಪ್ರತಿಯೊಂದಕ್ಕೂ ಕೆಂಪು ನೀರು ಆರತಿ ಮಾಡಿ ತುಪ್ಪ ದೀಪ ಅಂಟ್ಕೊಂಡು ಎಲ್ಲ ಅದಕ್ಕೂ ಇಳಿ ತೆಗೆದು ಸೂರ್ಯದೇವನಿಗೆ ಪ್ರತಿಯೊಂದಕ್ಕೂ. ಸೊ ನಾನು ಯಾವಾಗಲೂ ಹೀಗೇ ಬ್ರಾಹ್ಮಿ ಮುಹೂರ್ತದಲ್ಲಿ 6:30ಇಂದ 7 ಗಂಟೆ ಒಳಗಡೆನೇ ನಾನೆಲ್ಲ ಮುಗಿಸಿ ಈಗ ಆಫೀಸ್ ರೂಮ್ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ. ಸೊ ನಾನು ಪ್ರಸಾದ ಎಲ್ಲ ಮಾಡಿಟ್ಟು ಸತೀಶು ಕೂಡ ಮಾಡ್ತಾಯಿದ್ರು ಪೂಜೆನ. ಸೊ ನಾನು ಕೂಡ ಮಾಡೋಣ ಅಂತ ಹೇಳಿ ಒಲೆಗಳಿಗೆ ಮಾಡಿರೋಂಥ ಪ್ರಸಾದಕ್ಕೆ ಅನ್ನಪೂರ್ಣೇಶ್ವರಿ ದೇವರಿಗೆ, ಸೂರ್ಯಂಗೆ ಎಲ್ಲದಕ್ಕೂ ಪ್ರಸಾದಕ್ಕೆ ಎಲ್ಲದಕ್ಕೂ ಒಂದು ಸ್ವಲ್ಪ ನಮ್ಮದು ಧರ್ಮಸ್ಥಳದ ತೀರ್ಥ ಹಾಕಿ ಮಹಾಮಂಗಳಾರತಿ ಮಾಡಿ ಕರ್ಪೂರದಿಂದ ಧೂಪ ಎಲ್ಲ ಅಂಟಿಸಿ ಎಲ್ಲ ಮಾಡ್ತಾಯಿದ್ದೀನಿ. ನಮಗಂತೂ ಗೈಸ್ ಹಿಂಗೆ ಹೇಳ್ದೆ ಅಂತ ಬೇಜಾರು ಮಾಡ್ಕೋಬೇಡಿ, ನಮ್ಮ ಮನೆ ಹತ್ರ ಅಂತೂ ಸಖತ್ ನೆಗೆಟಿವ್ ಎನರ್ಜಿ ಇದೆ. ಪ್ರತಿ ಸಲ ನಾವು ಮಾಡಿರೋಂಥ ಪ್ರಸಾದ ಎಲ್ಲ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಒಲೆಗಳಿಗೆಲ್ಲ ಅಡ್ಡ ಬಿದ್ದು ನಮಸ್ಕಾರ ಮಾಡಿಕೊಂಡು ಅನ್ನಪೂರ್ಣೇಶ್ವರಿ ಕಾಪಾಡಪ್ಪ ಅಂತ ಕೇಳ್ಕೊಂಡು ಇಷ್ಟೆಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ಚಾರು ಕೂಡ ರೆಡಿಯಾಗಿದ್ಲು. ಅವಳಿಗಂತೂ ಇದು ಇಷ್ಟನೇ ಆಗ್ತಾಯಿಲ್ಲ ಡ್ರೆಸ್ಸು. ಮಮ್ಮಿ ನಾನು ಶರ್ಟ್ ಹಾಕೋತೀನಿ, ಟಿ ಶರ್ಟ್ ಹಾಕೋತೀನಿ, ಪ್ಯಾಂಟ್ ಹಾಕೋತೀನಿ ಅಂತ ಹೇಳ್ತಾ ಇದ್ಲು. ಹಬ್ಬದ ದಿನ ಯಾರಾದರೂ ಪ್ಯಾಂಟ್ ಹಾಕೋತಾರ ಅಂತ ಒಂದು ಗದ್ರದೆ. ಸೀರೆ ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ. ಅವಳಿಗೆ ಹೂ ಮುಡ್ಕೊಳ್ಳೋದು, ಈ ಒಲೆ ಹಾಕೊಳ್ಳೋದು, ಸರ ಹಾಕೊಳ್ಳೋದು ಎಲ್ಲ ಒಂಥರ ಇರಿಟೇಷನ್. ನನ್ನ ಹಿಂಸೆ ಮೇಲೆ ಏನೋ ಒಂಥರ ಬೇಕೋ ಹಾಕ್ಕೊಳ್ಳೋ ಬೇಡವೋ ಅಂತ ಅನ್ನೋ ಥರ ಹಾಕ್ಕೊಂಡಿದ್ದಾಳೆ. ನನ್ನ ಮಗ ಟ್ಯೂಷನ್ಗೆ ಹತ್ಕೊಂಡು ಹೋಗಿದ್ದ. ಹಬ್ಬ ದಿನವೂ ನಾನು ಎಕ್ಸಾಮ್ ಬರಿಬೇಕಾ ಅಮ್ಮ ಅಂತ ಅಂದ್ಬಿಟ್ಟು ಹೋಗಿದ್ದ. ಇವಾಗ ಏನೇನು ದೇವಸ್ಥಾನಕ್ಕೆ ತೊಗೊಂಡೋಗ್ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಅವನು ಕೂಡ ಟ್ಯೂಷನಿಂದ ಬಂದು ನಾನು ಸತೀಶ್ನ ಕಾಯ್ಕೊಂಡು ಕೂತಿದ್ದೆ. ಫೋನ್ ಮಾಡಿ ಸಾಕಾಯಿತು, ಇನ್ನೂ ಬಂದಿಲ್ಲ. ಇವರು ಪ್ರಸಾದ ಕೊಡಕ್ಕೋ. ಹಾಂ ರಚನಾ, ನಿನಗೊಂಥರ ನನಗೊಂಥರ ಆದರೆ ಏನು ಮಾಡೋದು. ಹ್ಯಾಪಿ ಸಂಕ್ರಾಂತಿ. ಆಯ್ತಾ ಎಣ್ಣೆ ಸ್ನಾನ ಆಯ್ತಾ? ಗುಡ್ ಮಾರ್ನಿಂಗ್. ಮಾಮಿಗೆ ಹೋಗ್ತಾ ಇದ್ದೀನಿ ನಾನು. ನೀ ಸ್ನಾನ ಮಾಡಿದ್ರೆ ನೀನು ಕರ್ಕೊಂಡು ಹೋಗ್ತಾ ಇದ್ದೆ. ಸ್ನಾನ ಮಾಡಿದ್ಯಾ? ರಾತ್ರಿ ಯಾಕೆ 11 ಗಂಟೆ ತನಕ ಎಚ್ಚರಾಗಿದ್ದೆ? ರಂಗೋಲಿ ಹಾಕ್ತಾ ಇದ್ದ? ರಂಗೋಲೆ. ಗುಡ್ ಮಾರ್ನಿಂಗ್. ಹ್ಯಾಪಿ ಹಬ್ಬ. ಎಲ್ರಿಗೂ ಹೇಳು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮಸ್ಕಾರ ಮಾಡು. ನಾನು ಇನ್ನೂ ಸ್ನಾನ ಮಾಡಿಲ್ಲ ವಡ್ಡ. ನಾನು ವಡ್ಡ ಸ್ನಾನ ಮಾಡಿಲ್ಲ ಇನ್ನ. ನಾನು ಎಣ್ಣೆ ಹಾಕೊಂಡವನೇ ಗುಂಡಪ್ಪರಿಗೂ ಹ್ಯಾಪಿ ಸಂಕ್ರಾಂತಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಹ್ಯಾಪಿ ಹಬ್ಬ. ಥ್ಯಾಂಕ್ ಯು. ಲವ್ ಯು. ಹಿಂದಿನ ದಿನ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ಚೈಲ್ಡ್ ಕಮ್ಯುನಿಟಿ ಗೈಡ್ಲೈನ್ಸಿಂದ ವಿಡಿಯೋನ ರಿಮೂವ್ ಮಾಡಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಪ್ರತಿ ಸಲ ಮಕ್ಕಳು ವಿಡಿಯೋ ಹಾಕ್ದಾಗ್ಲೂ ಹಿಂಗೆ ಬರುತ್ತೆ ನನಗೆ. ಇಬ್ಬರು ಟ್ವಿನ್ನಿಂಗ್, ಅವರು ಬ್ಲೂ ಶರ್ಟ್, ನಾನು ಬ್ಲೂ ಸಾರಿ. ಸೊ ಹೇಗಿದೆ ಪೇರ್, ಹೇಗೆ ಕಾಣಿಸ್ತಾ ಇದ್ದೀವಿ? ವಯಸ್ಸಾಗ್ತಾಯಿದೆ ಗೈಸ್, ವಯಸ್ಸಾಗ್ತಾಯಿದೆ. ಇಬ್ಬರು ಹೀಗೆ ಮಾತಾಡಿಕೊಂಡು ಸಣ್ಣ ಪುಟ್ಟ ಸೆಲ್ಫಿ ಫೋಟೋಸ್ ಎಲ್ಲ ತೆಕ್ಕೊಂಡು ಸುಮಾರು ದಿನದಿಂದ ಒಂದು ಆಸೆ ಇತ್ತು, ಪತಿ ದೇವ್ರ ಜೊತೆ ಒಂದು ವಿಡಿಯೋ ಮಾಡಬೇಕು, ರೀಲ್ಸ್ ಮಾಡಬೇಕು ಅಂತ. ಸೊ ಆಸೆನ ಹಬ್ಬದ ದಿನ ನೆರವೇರಿಸ್ಕೊಂಡೆ. ಬೆಳಗ್ಗೆ ಕೇಳ್ತಾ ಇದ್ದಾಳೆ, ಬೇಜಾರು ಮಾಡ್ಕೊತಾಳೆ ಮಾಡಲ್ಲ ಅಂದರೆ ಅಂತ. ಕಷ್ಟಪಟ್ಕೊಂಡು ನನ್ನ ಜೊತೆ ಅಲ್ಲಿ ಬಿಟ್ಕೊಂಡು ಒಂದು ವಿಡಿಯೋ ಮಾಡಿದ್ದಾರೆ. ನೋಡಬೇಕು ಅಂತ ಇಷ್ಟ ಇದ್ರೆ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ, ಶ್ವೇತಾ ಸತೀಶ್ ನನ್ನ ID. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಈಗ ದೇವಸ್ಥಾನಕ್ಕೆ ಯದಪ್ಪನ ಕರ್ಕೊಂಡು ಮಮ್ಮಿ ಹೋಗೋಣ. 2 ಗಂಟೆ ತನಕ ಅವ್ರಮ್ಮ ರಂಗೋಲಿ ಹಾಕ್ತಾ ಇದ್ರು ಈಚೆ.
ಮಲ್ಗೆ ಇಲ್ಲ, ನಾನು ಕಲರ್ ಹಾಕ್ತೀನಿ ಅಂತ ಆಟ ಆಡ್ತಾ ಇದ್ದ ಅಲ್ವೇನವ? ಎದು ನೀನೇ ಯಾಕೆ ಅಷ್ಟೊತ್ತಂಕ ಎದ್ದಿದ್ದೆ? ಹೇಳ್ತಾವನೆ ಬಾಯ್ ಮಾಡು ಸಿದ್ದಪ್ಪಂಗೆ. ಯಾಕೆ ಹೋಗಲ್ಲ ಸಿದ್ದಪ್ಪ? ಬೇಡ್ವಾ? ಇವತ್ತು ಬರ್ತೀಯ ನಮ್ಮೂರಿಗೆ ನೀನು? ಏನು ಕಡಿತೈತವ? ತೋರ್ಸಪ್ಪ. ಇಲ್ಲಿ ಹುಳ ಆಗೈತೆ ಎಲ್ಲ, ಅರ್ಧ ಅಲ್ಲಾಗೈತೆ ಎಲ್ಲ ಕಡೆ. ತಿನ್ಬಾರ್ದು ಚಾಕಿ. ಮೇಲೂ ಆಗೈತೆ, ಒಳಗಡೆ ದಬಡೆ ಅಲ್ಲೂ ಆಗ್ಬಿಟ್ಟೈತೆ. ಚಾಕ್ಲೇಟ್ ತಿನ್ಬಾರ್ದು, ಓಕೆ? ಹ್ಞೂ, ಲಾಲಿಪಾಪು ತಿನ್ಬಾರ್ದು, ಓಕೆ? ಗುಡ್ ಬಾಯ್, ಡನ್. ಹಾಂ, ಓಕೆ ಅಣ್ಣ. ಇಳಿಯಪ್ಪ, ನಿಧಾನ ಎದು ಎತ್ಕೊಬರೋ ಪೂಜೆ ಸಾಮಾನು. ಹೇಳಿ ಅಲ್ಲಿ ಪ್ಲೇಟ್ ಎತ್ಕೊ, ನಿಧಾನ ಇಡಪ್ಪ. ಅಲ್ಲೇ ಇಟ್ಬಿಡು. ಹಾಲು ಮೊಸರು ಇಡು ಫಸ್ಟು, ಕಾಯಿ ಕೊಡ. ಅಪ್ಪನ ಹತ್ರ ಅರ್ಚನೆ ಟಿಕೆಟ್ ತಗೊಂಡು ಕೊಡಪ್ಪ. ಇಲ್ಲಿಡು. ಹ್ಞೂ, ಹಾರ ಮುಂದೆ ಇಡು. ಏನು ದೊಡ್ಡ ತಗೊಳ್ಳಿ. ಈತ ಎತ್ಕೊ, ಇಡು ಅಲ್ಲಿ ಇಟ್ಬಿಡು ಮಗನೆ. ಒಂಚೂರು ಎಡಿಟ್ ಮಾಡೋಕ್ಕೆ ಇಷ್ಟ ಇಲ್ಲದೆ ಇದ್ದಿದ್ದ ವಿಡಿಯೋನ ಇದ್ದಂಗೆ ಅಪ್ಲೋಡ್ ಮಾಡೋಕ್ಕೆ ತುಂಬ ಖುಷಿಯಿಂದ ಕಾತರದಿಂದ ಅಪ್ಲೋಡ್ ಮಾಡಿದೆ. ಬಟ್ ವಿಡಿಯೋ ಡಿಲೀಟ್ ಮಾಡಿದ್ದಾರೆ. ಯಾಕಿಂಗೆ ಪ್ರತಿ ಸಲ ನನ್ನ ವೀಡಿಯೋಸ್ನ ಡಿಲೀಟ್ ಮಾಡ್ತಾರೋ ನನಗಂತೂ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಏನು ತಪ್ಪಿದೆ ನನ್ನ ವಿಡಿಯೋದಲ್ಲಿ? ನಾನೇ ಫೋನ್ ಮಾಡಿ ಅಭಿಷೇಕಕ್ಕೆ ಬರೆಸಿದ್ವಿ. ಇಲ್ಲೋಗಿ ಅರ್ಚನೆ ಟಿಕೆಟ್ ತೊಗೊಂಡು ಅರ್ಚನೆ ಮಾಡಿಸ್ಕೊಂಡು ಫ್ಯಾಮಿಲಿ ಹೆಸರು ಎಲ್ಲ ಹೇಳಿ, ಯದಪ್ಪನ ಹೆಸರು ಹೇಳಿ ಅರ್ಚನೆ ಮಾಡಿಸ್ಕೊಂಡು ತುಂಬ ಖುಷಿಯಾಯಿತು. ನಾವು ತಂದಿರೋ ಅಂಥ ಹಾರನ ದೇವ್ರಿಗೆ ಹಾಕಿ ಅಲಂಕಾರ ಮಾಡಿದ್ದಂತೂ ನೋಡಿ, ನಾನು ತಂದಿದ್ದಂಥ ಹಾರ ಅದೇ. ಸೊ ಇವತ್ತಂತೂ ಸೋ ಬ್ಲೆಸ್ಸಡ್ ಅಂತ ಅನ್ನಿಸ್ತು. ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ ಅನ್ನಿಸ್ತು. ಪ್ರಸಾದ ಎಲ್ಲ ಕೊಟ್ಟು ನಾವು ಕೂಡ ಎಳ್ಳು ತಂದಿದ್ವಲ್ಲ ಅದನ್ನ ನೀನು ಇದಕ್ಕೆ ಒಂದಾಕಿ ಇನ್ನೊಂದು ಬಾಳೆಹಣ್ಣು ಹಾಕಿದ್ದಕ್ಕೆ ಒಂದು ಬಾಳೆಹಣ್ಣು ಯಾಕೆ ಹಾಕಿದ್ಯಾ? ಅವರಿಂದ ಅಲ್ಲಿ ಇರಲಿಲ್ಲ ಬಾಳೆಹಣ್ಣು. ಒಂದು ಪ್ರದಕ್ಷಿಣೆ ಹಾಕೊಂಡು ಬೆಲ್ಲದ ಜೋಡಿಸು. ಎಲ್ಲ ಹಾಕಿದೀಯಾ? ಹ್ಞೂ, ಜೋಡಿಸ್ಕೊ. ಎಷ್ಟಾಯ್ತು ನೋಡು, ಕೌಂಟ್ ಮಾಡು. ನೀನು ಗಾಡೀಲಿ ಕುತ್ಕೊ, ನಾನು ಓಡಿಸ್ತೀನಿ. ಅವಳು ಬರ್ತಾಳೆ, ನೀನು ಹಿಡ್ಕೊ. ಅದಾಯ್ತಾ? ಅದೇನು 1 ಮೈಲಿ ದೂರ ಇಲ್ಲ, ಪಕ್ಕನೇ ಇರೋದು. ನಡಿ. ನಾನು ಹಳೆ ಮನೆ ಹತ್ರ ಹಂಚಿಸ್ತೀನಿ. ಇದನ್ನ ಹಿಡ್ಕೊಂಡು ಅವಳ ಕೂರ್ಸ್ಕೊಂಡು ನೀ ಕುಂಕುಮ. ಫಸ್ಟಿಗೆ ಹಳೆ ಮನೆ ಹತ್ರ ಎಲ್ಲ ಎಳ್ಳನ್ನ ಬೀರ್ಬಿಟ್ಟು ಹೋಗೋಣ ಅಂತ ಚಾರುನ ವಿಕ್ಕಿನ ಕರ್ಕೊಂಡು ಹಳೆ ಮನೆ ಹತ್ರ ಬಂದೆ. ಅವ್ರ ಕೈಲಿ ಕೊಟ್ಟು ಕಳಿಸ್ದೆ, ಕೊಟ್ಟು ಬನ್ನಿ ಅಂತ ಅಂದ್ಬಿಟ್ಟು. ಮಕ್ಕಳು ದೊಡ್ಡವರಾಗ್ತಾ ಕಣಿಗಳು ಸ್ಟಾರ್ಟ್ ಆಗ್ತವೆ, ನಾ ಕೊಡಲ್ಲ ಹಂಗೆ ಹಿಂಗೆ ಅಂತ. ಫಸ್ಟಿಗೆ ನಾವು ಬಂದಂಥದ್ದು ಹಳೆ ಮನೆ. ಇದು ನಾನು ಮದುವೆ ಆಗಿ ಬಂದಂಥ ಮನೆ, ಹಳೆ ಮನೆ. ಸೊ ಈ ರೋಡ್ಗೆ ಏನೋ ಒಂಥರ ಎಮೋಷ್ನಲ್ಲು. ಅವರಿಬ್ಬರನ್ನು ಕರ್ಕೊಂಡು ಗಾಡೀಲಿ ನನ್ನ ಮಗ ಅಂತ ಇದ್ದ, ಅಮ್ಮ ಬೀಳ್ತೀವಿ, ನೀ ಬೀಳೋದಲ್ದೆ ನನ್ನೂ ಬೀಳಿಸ್ತೀಯ ಅಂತ. ಹಂಗೆ ರೋಡ್ ಫುಲ್ಲು ಎಲ್ಲನೂ ಚೆಲ್ಕೊಂಡು ಈ ಸಲ ಒಂದು ಬುಟ್ಟಿಗೆ ಹಾಕೊಂಡು ಬರಬೇಕಾಗಿತ್ತು. ನನ್ನ ಮನೇಲೇ ಟ್ರೇಗೆ ಜೋಡಿಸ್ಬಿಟ್ಟೆ. ಸೊ ಹಳೆ ಮನೆ ಹತ್ರ ನನ್ನ ಫ್ರೆಂಡ್ಸ್ ಎಲ್ಲರೂ ಸಿಕ್ಕಿದ್ರು. ಅಕ್ಕ, ವಸಂತ ಅಕ್ಕ, ಸುಜಿ ಎಲ್ಲ ಸಿಕ್ಕಿದ್ರು. ಅವ್ರಿಗೂ ಎಲ್ಲ ಹೇಳ್ಕೊಟ್ಟು ಸಣ್ಣ ಪುಟ್ಟ ಫೋಟೋ ಸೆಲ್ಫೀಸ್ ಎಲ್ಲ ತೆಕ್ಕೊಂಡು ತುಂಬ ಚೆನ್ನಾಗಿ ನನ್ನ ಮಗ ಫೋಟೋ ತೆಗೆದಿದ್ದಾನೆ. ಸೊ ಅವರು ದೇವಸ್ಥಾನಕ್ಕೆ ಹೋಗಿದ್ರು. ಸೊ ಹಾಗಾಗಿ ನಾನು ಹಳೆ ಮನೆ ಹತ್ರನೇ ನಿಂತಿದ್ದೆ ಅವ್ರು ಬರಲಿ ಅಂತ. ಅವ್ರ ಜೊತೆಗೆ ರವಿ ಅಂತ ಅಂದ್ಬಿಟ್ಟು ಇವರು ನನ್ನ ಫ್ರೆಂಡ್ ಕೂಡ, ಅಭಿಮಾನಿ ಕೂಡ, ಯಾವಾಗಲೂ ರೇಗಿಸ್ತಾ ಇರ್ತಾರೆ. ಅವ್ರ ಮನೆಗೆ ಕರ್ಕೊಂಡು ಹೋಗೋದು ನೀವು ಬರಲೇಬೇಕು ಜಿ ಮೆಹಂದಿ ಬಲಗೈಗೆ ಹೆಂಗೆ ಹಾಕೊಂಡ್ರಿ? ಗೈಸ್ ತುಂಬ ಸುಸ್ತಾಗೋಯ್ತು ಹಳೆ ಮನೆ ಹತ್ರ. ಈಗ ಮನೆಗೆ ಹೋದ್ಮೇಲೆ ಒಂದು ಗ್ರೂಪ್ ಫೋಟೋ ಇರಲೇಬೇಕಲ್ವಾ? ಈಗೆಲ್ಲ ಒಂದು ಫ್ಯಾಮಿಲಿ ಥರ ಇದ್ದೀವಿ, ಹಿಂಗೆ ಇರೋಕ್ಕಾಗಿಲ್ಲ. ಜಸ್ಟ್ ನಾವು ಇವಾಗ ತಿಂಡಿ ತಿನ್ನಬೇಕು, ಒಪ್ಪತ್ತು ಬಿಡಬೇಕು. ನಾವೇ ಪ್ರಸಾದ ಮಾಡಿದ್ವಿ, ಖಾರ ಪೊಂಗಲ್, ಸಿಹಿ ಪೊಂಗಲ್. ಸೊ ಅದನ್ನೇ ಸ್ವಲ್ಪ ಟೇಸ್ಟ್ ಮಾಡಬೇಕು. ಹಿಂಗಾಗಿದೆ ನೋಡಿ ಫೇಸ್. ಎಲ್ಲ 3 ಫ್ಲೋರ್ ಮನೆಗಳು ಕಟ್ಕೊಂಡ್ಬಿಟ್ಟು ಎಲ್ಲ ಮೇಲ್ಗಡೆ ಮನೆ
ಸೀರೆ ಉಟ್ಕೊಂಡು ಹತ್ತು ಇಳಿ. ಸೊ ಯಪ್ಪ ಸುಸ್ತಾಗೋಯ್ತು. ಹಬ್ಬದ ದಿನವೇ ಒಂದು ಶಾಕಿಂಗ್ ನ್ಯೂಸ್, ತುಂಬ ಬೇಜಾರಾಗ್ತಾಯಿದೆ. ಹಬ್ಬದ ದಿನವೇ ಏನು ಎತ್ತ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಶೇರ್ ಮಾಡ್ಕೋತೀನಿ. ಪಾಪ ವಿಕ್ಕಿ ಬಬ್ಬು ಇವಾಗಿರೋ ನಾವಿರೋ ಮನೆ ಹತ್ರ ಕೊಟ್ಟು ಬರೋಕ್ಕೆ ಹೋಗಿದ್ದಾರೆ. ಸ್ವಲ್ಪ ಬಟ್ಟೆಗಳೆಲ್ಲ ಎತ್ಕೋತಾ ಇದ್ದೆ, ಎಲ್ಲ ಎತ್ತು ಫೋಲ್ಡ್ ಮಾಡಿ ಇಟ್ಬಿಡೋಣ ಅಂತ. ಸೊ ಅದಕ್ಕೋಸ್ಕರ ಹಾಗೆ ವ್ಲಾಗಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಏನೇನಾಗುತ್ತೆ ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡು ಊರಿಗೆ ಹೋಗಬೇಕು. ಊರಿಗೆ ಹೋಗೋಕ್ಕೆ ಆಲ್ರೆಡಿ ಎಲ್ಲ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಹಿಂದೆಗಡೆ ಪ್ಯಾಕಿಂಗ್ ಮಾಡಿ ಇಟ್ಟಿದ್ದೀನಿ. ಎಳ್ಳು, ಕಬ್ಬು, ಹಣ್ಣು ಎಲ್ಲ ತೊಗೊಂಡೋಗ್ಬೇಕು. ಸೊ ಅಲ್ಲಿ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಸೀರೆ ಬಿಚ್ಬಿಡ ಅನ್ನಿಸ್ತಾ ಇದೆ. ಬಟ್ ಇವತ್ತು ತುಂಬ ಬಿಸಿಲಿದೆ. ಇವತ್ತಂತೂ ಸಖತ್ ಬಿಸಿಲಿದೆ. ಇಷ್ಟು ದಿನ ಮೋಡ ಆಯಿತು. ಇವತ್ತು ತುಂಬ ಬಿಸಿಲಿದೆ. ಸತೀಶ್ ಇಲ್ಲ, ಅವ್ರು ಬಂದಮೇಲೆ ಓಡಿಡಬೇಕು. ತುಂಬ ಸುಸ್ತಾಗ್ತಾಯಿತ್ತು. ಟೈಮ್ ಬಂದು 11:45 ಅಥವಾ 12 ಗಂಟೆ ಅನ್ಕೋತೀನಿ, ಸರಿಗೆ ನೋಡಲಿಲ್ಲ. ಹೊಟ್ಟೆ ಅಂತೂ ಚೊರ್ಬಿಡ್ತಾಯಿತ್ತು. ಬೆಳಗ್ಗೆ ನಾವೇ ಮಾಡಿದಂಥ ಪೊಂಗಲ್, ಸಿಹಿ ಪೊಂಗಲ್, ಖಾರ ಪೊಂಗಲ್ ಎಲ್ಲ ಇತ್ತು. ಅದನ್ನೇ ಚೂರು ತಿನ್ನೋಣ ಅಂತ ತಟ್ಟೆಗೆ ಹಾಕೋತಾ ಇದ್ದೀನಿ. ಬಟ್ ತಿನ್ನಕ್ಕಂತ ಬೆಳಗ್ಗೆ ಎದ್ದಾಗ 2 ಗಂಟೆ, ಮಲ್ಕೊಂಡಾಗ 12 ಗಂಟೆ. ದೇವಸ್ಥಾನದಲ್ಲೂ ಕೂಡ ನಮಗೆ ಪ್ರಸಾದ ಕೊಟ್ಟಿದ್ದು. 1:30 ನಾನಿನ್ನೂ ಏನೂ ತಿಂದಿರಲಿಲ್ಲ. ಬೆಳಗ್ಗೆಯಿಂದ 1 ಲೋಟ ಏನೂ ತೊಗೊಂಡಿರಲಿಲ್ಲ. ಅಲ್ಲಿ ಹೋಗೋಷ್ಟಲ್ಲಿ ಆಗಲ್ವಾ? ಆಯಿತು. ಹಳೆ ಸುತ್ತ ಅವ್ವನ್ ನೋಡ್ಕೊಂಡು ಹೋಗೋದು ಅಲ್ಲೂ ಅರ್ಧ ಗಂಟೆ ಆಗೇ ಆಗುತ್ತೆ ತಾನೆ. ನೀವು ಹೋಗೋಷ್ಟರಲ್ಲಿ ಅಷ್ಟೊತ್ತು ಆಗುತ್ತೆ ರೀ. ನೀನ್ ಇಲ್ಲಿ 4 ಗಂಟೆಗೆ ಬಿಟ್ರೆ ಅಲ್ಲಿ 6 ಗಂಟೆ ಆಗುತ್ತೆ ರೀ. ಕೀಲಾರಕ್ಕೆ ಹೋಗೋಷ್ಟ ರೀ. ನೀನ್ 4 ಗಂಟೆಗೆ ಇಲ್ಲಿ ಬಿಟ್ರೆ ಅಲ್ಲಿ ಹೋಗೋದು ಎಷ್ಟೊತ್ತಿಗೆ? ಈ 4 ಗಂಟೆಗೆ ಹೋಗಿ ಏನ್ ಮಾಡ್ತೀಯಾ? ಅಲ್ಲೆಲ್ಲ ನೀನ್ 4 ಗಂಟೆಗೆ ನಿನ್ ಜೊತೆ ನನ್ಗೆ ಮಾತಾಡಕ್ಕಾಗಲ್ಲ. ಯಾವಾಗ್ಲೂ ಹಿಂಗೆ ಕಣಿ ಆಗ್ತೀಯಾ? 12:50 ಈಗ. ಯಾವ ಊರಲ್ಲಿ? 1:30 ರೀ. ನಾನ್ ನೋಡಾಯ್ತು, ನೀನ್ ನೋಡು. ಹೋಗಿ ಮುಖ ಕೈಕಲ್ ತೊಳೆ. 12:57 ಈಗ ಅಲ್ಲೇ ತಗದ್ ನೋಡು. 12:57 ನೋಡಿದ್ರಾ ನಿಮ್ಮ ಅಣ್ಣನ ವಾದ ವಿವಾದನ? ನಮ್ಮೂರು ಅಂದರೆ ಈ ರೀತಿ ವಾದ ವಿವಾದ ಮಾಡ್ತಾರೆ. ಸೊ ವಾದ ಮಾಡಿ ನನಗೂ ಬೇಜಾರಾಗ್ಬಿಟ್ಟಿದೆ. ಒಂದೊಂದ್ಸಲಿ ಸುಮ್ಮನೆ ಆಗ್ಬಿಡ್ತೀನಿ. ನಮ್ಮ ಎಷ್ಟೇ ಹೇಳಿದ್ರು ಅವ್ರು ಯಾವ ಟೈಮಿಗೆ ಬೇಕೋ ಅವ್ರ ಟೈಮ್ಗೆ ಸುಮಾರು ಜನ ಅನ್ಕೋತೀರಾ ನೀವು ತುಂಬ ಜೋರು, ನೀವು ತುಂಬ ಡಾಮಿನೇಟೆಡು, ಸತೀಶ್ ಅಣ್ಣನ ಇದು ಮಾಡ್ತೀರಾ, ಹಂಗೆ ಮಾಡ್ತೀರಾ, ಹಿಂಗೆ ಮಾಡ್ತೀರಾ ಅಂತ. ನಿಮ್ಮ ಸತೀಶ್ ಅಣ್ಣನ ವಾದ ಕೇಳಿದ್ರ ಆರಾಮಾಗಿ ಮಲ್ಕೊಂಡಿದ್ದಾರೆ. ನಮ್ಮೂರು ಅಂದರೆ ಹಾಗೆ ಅವರು ಸ್ವಲ್ಪ ಅಷ್ಟೊತ್ತಿಗೆ ಹೋಗೋಣ ಇಷ್ಟೊತ್ತಿಗೆ ಹೋಗೋಣ ಅಂತ ಬರೀ ವಾದ ಮಾಡೋದೇ ಆಗೋಗುತ್ತೆ ಅವ್ರ ಲೈಫಲ್ಲಿ. ಸ್ನಾನ ಆಯ್ತಾ? 2ನೇ ರೌಂಡ್ ಬಟ್ಟೆ ಚೇಂಜು. ಹೀರೋ 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 ನೀವೆಲ್ಲ ಹೋಗ್ತಾ ಇದ್ದೀರಾ? ನಾವು ಊರಿಗೆ ಹೋಗ್ತಾ ಇದ್ದೀವಿ. ಬರ್ತೀಯಾ? ಹಾಂ ನಡೀರಿ ಹೋಗೋಣ. ನಿಜ ಬರ್ತೀಯಾ? ಅಳ್ಬಾರ್ದು ಆಮೇಲೆ ಅಮ್ಮ ಬೇಕು ಅಂತ. ಬರ್ತೀಯ ನಮ್ಮ ಜೊತೆ? ಫೈನಲಿ ಯದಪ್ಪನ ಅವ್ರ ಮನೆಗೆ ಬಿಟ್ಟು ನಾವು ಕೂಡ ಹೊರಟ್ವಿ. ತುಂಬ ಅಂದರೆ ತುಂಬಾ ಬಿಸಿಲು. ಇವತ್ತಿಂದ ಇಷ್ಟು ದಿನ ಚಳಿ ಇತ್ತು, ಬಟ್ ಇವತ್ತು ತುಂಬ ಬಿಸಿಲಿದೆ. ಸೊ ಯದು ಪಾಪು ಕೂಡ ಅಳ್ತಾ ಇದ್ದ, ನಾನು ಬರ್ತೀನಿ ಆಂಟಿ ನಿಮ್ಮ ಜೊತೆಗೆ ಅಂತ. ಯದು ಪಾಪು ನಾನು ಬರ್ತೀನಿ ನಿಮ್ಮ ಜೊತೆ ಅಂತ ಆಟ ಮಾಡ್ತಾಯಿದ್ದ. ಸೊ ನಾವು ನೈಟು ನೋಡಬೇಕು, ಟೈಮ್ ಆದರೆ ಉಳ್ಕೋತೀವಿ, ಲೇಟ್ ಆದರೆ, ಇಲ್ಲಾಂದರೆ ವಾಪಸ್ ಬಂದುಬಿಡೋ ಪ್ಲ್ಯಾನ್ ಇದೆ. ಬಿಕಾಸ್ ನಾಳೆ ನಮಗೆ ತುಂಬ ಆರ್ಡರ್ಸ್ ಇದೆ. ಸೊ ಹಾಗಾಗಿ ನಾವು ಯದು ಪಾಪುನ ಕರ್ಕೊಂಬರಲಿಲ್ಲ. ಇನ್ನು ನೈಟೆಲ್ಲ ಆಟ ಮಾಡಿದ್ರೆ ತುಂಬ ಲೇಟ್ ಆದರೆ ಸುಮ್ಮನೆ ಆಮೇಲೆ ಮಲ್ಕೊಳ್ಳೋ ಟೈಮಲ್ಲಿ ಮಲ್ಕೋತಾನೆ ನನ್ನ ಜೊತೆ, ಆ ಥರ ಏನಿಲ್ಲ, ಒಕ್ಕೊಂಬಿಟ್ಟಿದ್ದಾನೆ. ಬಟ್ ಹೊಸ ಜಾಗಕ್ಕೆ ಹೋದಾಗ ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ನಾವಿವಾಗ ನಮ್ಮ ಅಜ್ಜಿ ಊರಿಗೂ ಹೋಗಬೇಕು. ಹೋಗೋವಾಗ ಒಂದವೇ ಅಮ್ಮನಿಗೆ ಸ್ವಲ್ಪ ಮಾತ್ರೆಗಳು ತೊಗೋಬೇಕು, ಜೊತೆಗೆ ಪಾಪುಗಳಿದ್ದಾವೆ, ನನ್ನ ತಮ್ಮನ ಪಾಪುಗಳು, ಏನಾದರೂ ಸ್ವೀಟ್ಸು ಸ್ನ್ಯಾಕ್ಸು ಎಲ್ಲ ತೊಗೋಬೇಕು. ಅಜ್ಜಿ ಊರಿಗೆ ಯಾಕೆ ಅಂದರೆ ನನ್ನ ತಮ್ಲೈನ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ಹಬ್ಬದ ದಿನವೇ ಬೇಜಾರು, ಶಾಕಿಂಗು, ತುಂಬಾ ದುಃಖ ಆಯಿತು. ನಮ್ಮ ಅಜ್ಜಿ ಅಂತೂ
ಮುಂದೆ ವ್ಲಾಗ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಮೆಡಿಕಲ್ ಸ್ಟೋರ್ಗೆ ಬಂದೆ, ಸ್ವಲ್ಪ ಅಮ್ಮಂಗೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಲೇಸು ಕುರ್ಕುರೆ ಆ ಥರದ್ದೆಲ್ಲ ಕೊಡಬಾರ್ದು ಜಂಕ್ ಮಕ್ಕಳಿಗೆ, ಬಟ್ ಅವ್ರಿಗೆ ಅದೇ ಇಷ್ಟ, ಏನು ಮಾಡೋಕ್ಕಾಗಲ್ಲ. ಕಿಂಡರ್ ಜಾಯ್, ಚಾಕ್ಲೇಟ್ ಈ ಥರದ್ದೆಲ್ಲ ಏನೇನು ಬೇಕು ಅದೆಲ್ಲ ತೊಗೊಂಡು, ಸತೀಶ್ ಆಲ್ರೆಡಿ 2 ಬಾಕ್ಸ್ ನಮ್ಮ ಮನೆಗೊಂದು ಅಜ್ಜಿ ಮನೆಗೊಂದು ಸ್ವೀಟ್ ಮಿಕ್ಸ್ಚರ್ ಹಣ್ಣುಗಳು ಈ ಥರದ್ದೆಲ್ಲ ತೊಗೊಂಬಂದಿದ್ರು. ಸೊ ಸ್ವಲ್ಪ ಹಣ್ಣುಗಳು ತೊಗೋಬೇಕಾಯ್ತು ಅಜ್ಜಿಗೆ ನಿಜಕ್ಕೂ ಹುಷಾರಿಲ್ಲ, ಕೈ ಆಪ್ರೇಷನ್ ಆಗಿದೆ. ಯಾಕಂದರೆ ಬಾಗಿಲನ್ನ ಹಾಕಕ್ಕೆ ಹೋಗ್ಬಿಟ್ಟು ಕೈನ ಕಟ್ ಮಾಡ್ಕೊಂಡಿದ್ದಾರೆ, ಕೈ ಬೆರಳನ್ನ ಕಟ್ ಮಾಡ್ಕೊಂಡಿದ್ದಾರೆ. ಆನ್ ದ ವೇ ಹೋಗುವಾಗ ನಾನು ಪ್ರತಿ ಸಲ ನಮ್ಮ ಅನ್ನ ಕೊಡೋ ಬಸವಪ್ಪಂಗೆ ಹಾರಗಳು ತೊಗೋತೀನಿ. ಸೊ ಮಾರ್ಕೆಟ್ಗೆ KR ಮಾರ್ಕೆಟ್ಗೆ ಹೋಗೋಣ, ಹಾರಗಳು ತೊಗೊಂಡು ಹೋಗೋಣ ಅಂತ ದೊಡ್ಡದು ಹಾರಗಳು ನೋಡ್ತಾ ಇದ್ದೆ. ಸ್ವಲ್ಪ ಚೆನ್ನಾಗಿದ್ರು ಪರವಾಗಿಲ್ಲ, ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತ ಚೆನ್ನಾಗಿರೋದೇ ತೊಗೊಂಡು ಹೋಗೋಣ ಅಂತ ತೊಗೊಂಡೆ 2 ದೊಡ್ಡ ಹಾರಗಳು. ನನಗಿಂತ ನನ್ನ ಮಗನಿಗೆ ಬಸವಪ್ಪ ಅಂದರೆ ತುಂಬ ಇಷ್ಟ. ಎತ್ತು, ದನ, ಹಸು, ಕರು ಅಂದರೆ ಸಖತ್ ಇಷ್ಟ. ಅವನು ಕೃಷ್ಣ ಜನ್ಮಾಷ್ಟಮಿ ದಿನವೇ ಹುಟ್ಟಿರೋದು. ಮಮ್ಮಿ ಆ ಹಾರ ತೊಗೋ, ಮಮ್ಮಿ ಈ ಹಾರ ತೊಗೋ, ಅಷ್ಟು ದುಡ್ಡು ತೊಗೋ ಅಂತ ಹೇಳ್ತಾ ಇದ್ದ. ಹಬ್ಬ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಿದ್ದು ರೇಟ್ ಹೇಳ್ತಾರೆ ಗೈಸ್, ಏನೂ ಮಾಡೋಕ್ಕಾಗಲ್ಲ. ಸೊ ಅವ್ರು ಹೇಳ್ದಷ್ಟೇ ಕೊಟ್ಟು ತೊಗೋಬೇಕು. ಸ್ವಲ್ಪ ಕನಕಾಂಬ್ರ ಹೂವು ಈ ಥರದ್ದೆಲ್ಲ ಬೇಕಿತ್ತು, ಕೊಂಬಿಗೆಲ್ಲ ಹಾಕೋಕ್ಕೆ. ಮಲ್ಲಿಗೆ ಹೂವು, ಕನಕಾಂಬ್ರ ಹೂವು ಈ ಥರದ್ದೆಲ್ಲ ಬೇಕು. 4 ಗಂಟೆ ಆಗ್ಬಿಟ್ಟಿದೆ, 5,000 ಬನ್ನಿ ಅವರು ಲೈಟಲ್ಲಿ ತಿಳ್ಕೊಂಡು ತೊಗೋತಾರೆ, ನಾವು ಎಷ್ಟು ಹೇಳಿದ್ರು ಗೊತ್ತು ಅವ್ರಿಗೆ ತೊಗೋತಾರೆ ಅಂತ ಹೇಳಿ ಫೈನಲಿ ನಾನು ಕಲರ್ ಎಲ್ಲ ಮಿಕ್ಸ್ ಕಲರ್ ಇರೋವಂಥ 2 ಹಾರಗಳನ್ನ ಸೆಲೆಕ್ಟ್ ಮಾಡಿಕೊಂಡೆ. ಯಾಕಂದರೆ ವರ್ಷವಿಡೀ ಅನ್ನ ಕೊಡೋವಂಥ ನಮ್ಮ ಬಸವಪ್ಪಂಗೆ ಒಂದಿನ ಸರಿಯಾಗಿ ತಿನ್ನೋಕ್ಕಾಗಲಿಲ್ಲ. ಆನ್ ದ ವೇ ತುಂಬ ಹೊಟ್ಟೆ ತುಪ್ಪ ಅಲ್ಲೇ ನಿಯರ್ಬೈ ಯಾವ ಹೋಟೆಲ್ ಇದೆ, ಏನು ಪಾಯಸ, ಬೀಟ್ರೂಟ್ ಪಲ್ಯ, ಕಡಲೆಬೇಳೆ ಪಾಯಸ. ನಾನು ಚಾರು ಈರುಳ್ಳಿ ದೋಸೆ ತೊಗೊಂಡ್ವಿ. ಸತೀಶ್ ಅವರೆಲ್ಲ ಪೂರಿ ಊಟ ತೊಗೊಂಡ್ರು. ನಮಗೆ ಫುಲ್ ಮೀಲ್ಸ್ ಊಟ ಬೇಡವಾಗಿತ್ತು. ಸೊ ದೋಸೆ ಬಿಸಿಯಾಗಿ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ದೋಸೆ ಆರ್ಡ್ರ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಸತೀಶು ಪೂರಿ ಊಟ ತೊಗೊಂಡ್ರು, ವಿಕಾಸು ಊಟ ತೊಗೊಂಡ. ನಾನು ಚಾರ್ವಿ ರವೆ ಆನಿಯನ್ ದೋಸೆ ತೊಗೊಂಡ್ವಿ. ಸಖತ್ತಾಗಿತ್ತು ಆನಿಯನ್ ದೋಸೆ, ಗ್ರೇವಿ, ಚಟ್ನಿ ಅಂತೂ ಅಲ್ಟಿಮೇಟ್ ಆಗಿತ್ತು. ಇದು ಮೇನ್ ರೋಡಲ್ಲಿರೋ ಅಂಥದ್ದು, ಫೌಂಟೈನ್ ಸರ್ಕಲ್ ಹತ್ರ ಹೋಟೆಲ್ಲು, ಫೇಮಸ್ ದಿ ಗ್ರ್ಯಾಂಡ್ ನ್ಯೂ ಹೋಟೆಲ್. ತುಂಬ ಚೆನ್ನಾಗಿತ್ತು, ಕಾಸ್ಟ್ಲಿ ಕೂಡ, ಟೇಸ್ಟು ಹಾಗೆ ಇತ್ತು. ಸಾಂಬಾರು ಈ ಥರದ್ದೆಲ್ಲ ಒಳಗಡೆ ತೋಟ ಫುಲ್ಲು. ಸೊ ಫೈನಲಿ ಊಟ ಎಲ್ಲ ಮುಗಿಸಿ ನಾವು ಇವಾಗ ಕೀಲಾರದ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಒಳಗಡೆ ಮಾಡೋರು ವರ್ಷ ಆಗಿದೆ ನನ್ನ ಅಜ್ಜಿ ಮನೆಗೆ ಹೋಗಿ. ತೋರಿಸ್ತೀನಿ ಬಾ. ಅಜ್ಜಿ ರೆಸಾರ್ಟ್ ಮಾಡೋರೆ. ಮಾಡ್ಕೊಂಡಿದ್ದಾರೆ. ಇದು ಅಜ್ಜಿ ಉಂಬ್ರಳ್ಳಿ. ನಮ್ಮಮ್ಮ ಅವರ ಅಮ್ಮ ಬಾಗಿಲು ಡೋರ್ ಹಾಕಕ್ಕೆ ಹೋಗಿ ಕೈ ಇದು ಬೆರಳನ್ನ ಮಧ್ಯಕ್ಕೆ ಕೊಟ್ಬಿಟ್ಟು ಬೆಟ್ಟು ಮಧ್ಯಕ್ಕೆ ಕಟ್ಟಾಗ್ಬಿಟ್ಟಿದೆ. ಯಾವ ರೀತಿ ಕೈನ ಬಾಗಿಲಿಗೆ ಸಂಧಿಸಿದ್ರೋ, ಯಾವ ರೀತಿ ಬಾಗಿಲು ಹಾಕಿದ್ರೋ ನೋಡಿದ್ರೆ ಹೆಬ್ಬೆಟ್ಟು ಪಕ್ಕ ಇರುತ್ತಲ್ಲ ಬೆಟ್ಟು, ಆ ಬೆಟ್ಟು ಅರ್ಧ ಕಟ್ಟಾಗ್ಬಿಟ್ಟಿದೆ. ಆಪ್ರೇಷನ್ ಮಾಡಿ ಹೊಲಿಗೆ ಹಾಕಿದ್ದಾರೆ. ವಿಷಯ ಗೊತ್ತಾದಾಗ ಹಬ್ಬದ ಹಿಂದಿನ ದಿನ ತುಂಬ ಶಾಕ್ ಆಯಿತು, ಹಿಂಗೆ ಮಾತಾಡ್ಕೊಂಡು ನಾವು ನಮ್ಮ ಅಜ್ಜಿ ಮನೆ ಕೀಲಾರಕ್ಕೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಇಲ್ಲಿ ನಮ್ಮ ರಿಲೇಟಿವ್ಸು ಒಂದು ರೆಸಾರ್ಟ್ ಓಪನ್ ಮಾಡಿದ್ದಾರೆ, ರುದ್ರೇಗೌಡ ಅಂತ, ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಸೊ ಬಿಗ್ ಬಾಸ್ ಬಂದಿದ್ರಲ್ಲ ರಜತ್ ಅಂತ ಅಂದ್ಬಿಟ್ಟು, ಅವರ ಮಿಸ್ಸಸ್ ಅವ್ರ ಚಿಕ್ಕಪ್ಪಂದು, ಅವರು ನಮ್ಮ ಕೀಲಾರದವರು, ಅವರು ನಮ್ಮ ರಿಲೇಟಿವ್ ಆಗಬೇಕು. ಸೊ ನಾನು ಇದನ್ನು ಎಲ್ಲೂ ಯಾವ ಮೀಡಿಯಾದಲ್ಲೂ ಅಥವಾ ಯಾವ ಪ್ಲ್ಯಾಟ್ಫಾರ್ಮಲ್ಲೂ ಹೇಳ್ಕೊಂಡಿಲ್ಲ. ಸತೀಶ್ಗೆ ತೋರಿಸ್ತಾ ಇದೆ ರುದ್ರೇಗೌಡ ಅಂದ್ಬಿಟ್ಟು, ಇದೇ ಅವ್ರ ಮನೆ, ಅವ್ರದ್ದು RJ ರೆಸಾರ್ಟ್ ಅಂದ್ಬಿಟ್ಟು ಕೀಲಾರದಲ್ಲಿ ಮಾಡಿದ್ದಾರೆ. ಅವರು ನಮಗೆ ರಿಲೇಟಿವ್ ಆಗಬೇಕು. ಬಬ್ಬು ಮರ್ತೆ ಹೋಯ್ತು. ಕುತ್ಕತೀನಿ ಸುಮ್ಮನಿರು, ಹೇಳೋದು ಯಾಕೆ ನೀನು ಬಾಯಿ ಕಡೆ? ಅಲ್ಲ ನಿಂಗೆ ಜ್ಞಾನ ಇರಲಿಲ್ವಾ ಅಂತ. ಯಾವ ಬಾಗ್ಲ ಅದು ಒಚ್ಚದಿರ್ತಾನೆ, ಏನಾಯ್ತಿತ್ತು ನಿನಗೆ? ನೊಂದದೆ ಇನ್ನೂ ನೊಂದದವ? ಹೆಂಗಾಗಿದೆಯಾ ನೋಡು. ಬಾ ನೀನು.
ಎಲ್ಗೋಯ್ತೀನಿ ಹೇಳು? ನೀನೇನು ಮಾಡಬೇಡ, ನೀನೇನು ತರಬೇಡ. ನಾವು ಎಲ್ಲ ಆಯಿತು ನಮ್ಮದು. ನೀನು ಸುಮ್ಮನೆ ಬಾ, ಕುತ್ಕೊಳ್ಳಿ, ಇಟ್ಬಿಟ್ಟು ಬಾ. ನೀನು ಯಾವ ಜ್ಯೂಸ್ ಸುಮ್ಮನೆ ಬಾ. ನಾನು ನೀನು ನೋಡೋಕೆ ಅಂತ ಬಂದೆ. ನೀನು ಹಿಂಗೆ ಆಡಿದ್ರೆ ನಾನು ಹೊಂಟೆ ಹೋಯ್ತೀನಿ. ಇಟ್ಬಿಟ್ಟು ಬಾ ಅಲ್ಲಿ, ಸುಮ್ಮನೆ ಇಟ್ಬಿಟ್ಟು ಬಾ ಅಂದೆ ತಾನೆ. ಆಯಿತು ಪರವಾಗಿಲ್ಲ, ಅವರು ಏನು ಕುಡಿಯೋಳು ಕಂಡು ಬಾ. ನೀನು ನೋಡೋಕೆ ಬಂದಿರೋದು ಅವ್ರು ಅಲ್ಲಿಂದ. ಬಾ ಅಲ್ಲಿ ಕೈ ಬಾಬಾ ಅಲ್ಲಿಗೆ. ಆಯ್ತು ಇಟ್ಬಿಟ್ಟು ಬಾ ಅಲ್ಲಿ. ನೀನೇನು ತರಬೇಡ ಬಾ. ಆಯಿತು ಮಗ, ನಾನು ಏನು ಹ್ಞೂ ಆಯಿತು ಬಾ, ಈಗ ಕೂತ್ಕೋ. ಹುಷಾರು ಜೋಪಾನ. ಮೈಸೂರಿಂದ ಯಾವ ಆಸ್ಪತ್ರೆಗೆ ತೋರಿಸ್ತಾ ಇದೆಯಾ? ಇದು ಚಾಂದು ಆಸ್ಪತ್ರೆ. ಆಪ್ರೇಷನ್ ಮಾಡವ್ರಾ? ಬೆಟ್ಟ ಫುಲ್ಲು ಕಟ್ಟೆ ಆಗ್ಬಿಟ್ಟೈತಿ ಇದು. ಹ್ಞೂ ಅದು ಹೆಂಗೆ ಬಾಗ್ಲು ಹಚ್ಚೋದು? ಬಾಗ್ಲು ಹಚ್ಕೊಳಕ್ ಹೋಗಿ ಒಳಗೆ ಸೇರ್ಕೊಂಡ್ಬಿಡ್ತದಲ್ಲ ಅದು. ಉಗ್ರಕ್ಕೆ ಇಲ್ವಂತಿದು. ಉಗ್ರಿ ಇದು, ಈ ಉಗ್ರಿ ಇಲ್ವಂತೆ. ಕೆಲವ್ರಿಗೆ ಕಟ್ಟಾಗೈತೆ, ರಕ್ತ ನಿಲ್ದಾನೆ. ಆಪ್ರೇಷನ್ ಏನು ಈಗ ಆಪ್ರೇಷನ್ ಮಾಡಿ ಹೊಲಿಗೆ ಹಾಕಿದ್ದಾರೆ? ಎಷ್ಟು ದಿನ ಬೇಕಂತ ಈಗ ಅದು ಬಿಚ್ಚಕ್ಕೆ? ಇದು ದಿವಸ ಡ್ರೆಸ್ಸಿಂಗ್ ಮಾಡಿಸ್ಕೊಳ್ತೀನಿ ಇಲ್ಲಿ ನಮ್ಮ. ನೋಡಿದ್ಯಾ ಒಳಗೆ ಗಾಯ ಒಣಗಿದದೆ ಏನು ಅಂತ? ನೋಡ್ತಾವ್ರೆ, ಒಣಗಿದದೆ. ತಾಯಿ ನಮ್ಮವ್ವ ಇನ್ನೂ ಹಸಿ ಇದೆ. ಇನ್ನೂ ಹಸಿ ಅದೆ. ಇನ್ನೂ ಹಸಿ ಇದೆ. ದಿನ ಇಂಜೆಕ್ಷನ್ ಮಾಡಿಸ್ಕೊಂಬ ಅಂತ ಹೇಳಿ. ಹೆಂಗೆ ಮಾಡ್ಕ ಕೂತಿದೀಯ ನೀನು? ಹಂಗಾಯ್ತು ಶ್ವೇತಾ. ಗ್ರಾಚಾರ ಈ ವಯಸ್ಸಲ್ಲಿ ಮಾಡ್ಕ ಉಣ್ಕ ಇರ್ಮ ಅಂದೇನೆ. ಸುಮ್ಮನಿರು ಈಗ. ತಾಯಿ ಯಾರು ನೋಡೋರು? ಮತ್ತೆ ನಡಿ ಹೋಗ್ಮ ಬಾ ಮೈಸೂರಿಗೆ. ಬರ್ತೀನಿ, ಇಲ್ಲೇ ಇಂಜೆಕ್ಷನ್ ಮಾಡ್ತಾವ್ರೆ. ಹೋಗಿಲಿ ಮಕ್ಕ ನೋಡಿಗೆ ಹೆಂಗಾಗದೆ ಅಂತ ಹೊರಗ್ಬಿಟ್ಟಿದೀಯ ಅನ್ಸುತ್ತೆ. ಹಾಂ ಅಳೋದು ಯಾಕೆ? ಉಲ್ಟಾ ಬರಲಾ? ಆಯಿತು ನೋಡು ಅಳೋದು ಯಾಕೆ ಅಂತ ಅಂತ ಇರೋದು. ನೀನು ಯಾಕೆ ಎತ್ಕೊಂಬಂದೆ ಜ್ಯೂಸ್ನ? ಹ್ಞೂ ಹೂವು ಕೊಟ್ಬಿಡು ಬಾ. ಬೇಡ ನನಗೆ, ನಂಗೆ ಕುಡಿಯಲ್ಲ ಅವು. ಬತ್ತೀನಿ ಕಣವ. ಬರ್ತೀರಾ? ಅಪ್ಪಂಗೆ ಹೇಳು. ಹಾಂ ಬರಲಾ? ನಡಿ. ಹಾಂ ಹುಷಾರಾಯ್ತು ಕಾಯ್ಬೇಕು. ಹೊಲ್ಗೆ ಹಾಕವ್ರೆ ಅಂತ ಮಾಮ ಕದೆ ತಕೋದ್ನಂತೆ. ಬರಲಾ? ರೋಡೇ ಗೊತ್ತಿಲ್ಲ. ಇದೇ ರೋಡಲ್ಲಿ ನಿಮ್ಮ ಅಣ್ಣ ನಿಮ್ಮ ಅಮ್ಮ ಇಬ್ರು ಬಂದ್ರೆ ಕೇಳು ಅನ್ಸತಿ. ನೀವು ಹಿಂಗೆ ಹೋಗಿದ್ವಾ ಈ ರೋಡಲ್ಲಿ ಅಂತ? ನಮ್ಮ ಅಮ್ಮನ್ಗೆ ಏನು ಗೊತ್ತಿರಿ? ಎಲ್ಲ ಜೊತೆಲಿ ಬಂದಿದ್ರು. ನಾನು ಅನ್ಕೋತೀನಿ ಶಿವಾರದ ಮೇಲೆ ಹೋಗ್ಬೇಕು ಅಂತ. ಭಾರತ ಮೇಲೆ ಯಾವುದೇ ಇಲ್ಲಿ ಇವ್ರದೊಂದು RJ ರೆಸಾರ್ಟ್, ರುದ್ರೇಗೌಡ ಅವ್ರದ್ದು. ಇಲ್ಲೊಂದು ಇದ್ರ ಒಳಗಡೆ ಫುಲ್ ದೊಡ್ಡ ರೆಸಾರ್ಟ್ ಅವ್ರದೇನೆ. ಎಷ್ಟು ದೊಡ್ಡದು ಮಾಡೋರು ಗೊತ್ತಾ? ಅದು ರೆಸಾರ್ಟ್ ಅಂತ ತೋರಿಸ್ತಾ ಇರೋದು. ಒಳಗಡೆ ಹೋಗ್ಬೇಕು. ಹಾಲ್ಕೆರೆ ಇದು. ಆಸಕ್ತರು ಸಂಸ್ಥೆಗೆ ಬಂದು ಒಂದೇ ಒಂದು ಇಟ್ಕೊಂಡು ಬರೋ ಹಸುನ ಅಲ್ಲೈತಾ ಇನ್ನೊಂದು. ಎಲ್ಲ ಊರಲ್ಲೂ ಈ ಹಬ್ಬ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಹಸುಗಳನ್ನ ತೊಳೆದು ಬಣ್ಣ ಬಳಿದು ಒಳ್ಳೆ ಒಳ್ಳೆ ಹಾರಗಳನ್ನ ಹಾಕಿ ತುಂಬ ಚೆನ್ನಾಗಿ ಸಿಂಗಾರ ಮಾಡಿ ಕಿಚ್ಚು ಹಾಯ್ಸೋಕ್ಕೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಫೈನಲಿ ನಾವು ಯಾವ್ಯಾವುದೋ ರೋಡ್ನ ಸುತ್ತಿ ಬಳಸ್ಕೊಂಡು ಕೊಂಕಣ ಸುತ್ತು ಮೈಲಾರಕ್ಕೆ ಅನ್ನೋ ಥರ ಕಟ್ ರೂಟಲ್ಲಿ ಮದ್ದೂರಿಗೆ ಹೋಗ್ತಾ ಇದ್ದೀವಿ. ಅವನ್ನ ನೋಡಿ ವರ್ಷಕ್ಕೊಂದು 6 ಗಂಟೆ ಆಯಿತು, ದುಃಖ ಆಯಿತು. ಕಟ್ ರೂಟಲ್ಲಿ ಸತೀಶ್ ಸುತ್ತ ಬಳಸಾಕೊಂಡು ಯಾರ್ಯಾರನ್ನೋ ಕೇಳ್ಕೊಂಡು 5:15 ಆಗೋಯ್ತು. ಊರಿಗೆ ಬರೋಷ್ಟರಲ್ಲಿ ಎಲ್ಲ ಫೋನ್ ಮಾಡ್ತಾ ಇದ್ರು, ಎಲ್ಲಿದೆಯಾ ಲೇಟ್ ಆಯಿತು, ಬೇಗ ಬನ್ನಿ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಊರಿಗೆ ಬಂದು ರೀಚ್ ಆಗಿದ್ದೀವಿ. ಇರು ಒಂದು 5 ನಿಮಿಷ ಹೋಗೋಣ. ಇರು ಬರ್ತೀನಿ. ಅಲ್ಲಿ ಬಂದವಳೆ ಬರಲಿಲ್ಲ ಅನ್ಕೊಳಲ್ವಾ? ಶಿವಾರಕ್ಕೆ ಹೋಯ್ತೀನಿ ಅಂತ ಅವ್ರೆ. ಏನಮ್ಮ ಸಮಾಚಾರ? ಟೀ ಮಾಡ್ತೀಯಾ? ಹ್ಞೂ ಮಾಡು. ಬೈಲಿ ಮುದ್ದು. ಏನು ಅಲ್ಲ? ಹ್ಞೂ ನನಗೊಂಚೂರು. ಮಚಾರ ಶಿವಣ್ಣ ಅಲ್ಲೆಲ್ಲ ಉದುರಿಸ್ಕೊಬಿಟ್ಟಿದ್ಯಾ ಸೈಡಲ್ಲೊಂದು. ಅಯ್ಯೋ ಯಾಕೆ ಅತ್ತಮ್ಮ ನಿಂಗೆ ಚಾಕಿ ತಂದಿತ್ತು ಮೊನ್ನೆ.
ಲವ್ ಯು ಲವ್ ಯು ಲವ್ ಯು ಲವ್ ಯು ಮುದು ಮುದು ಬಟ್ಟೆ ಸರಿ ಮಾಡ ಒಂದು. ಕಷ್ಟಪಟ್ಟು ವಿಡಿಯೋನ ನ್ಯಾಚುರಲ್ ಆಗಿರಲಿ ಅಂತ ಮಾಡಿದ್ದೆ, ಬಟ್ ಕಮ್ಯುನಿಟಿ ಗೈಡ್ಲೈನ್ಸಿಂದ ವಿಡಿಯೋ ಡಿಲೀಟ್ ಆಗಿದೆ. ತುಂಬ ಬೇಜಾರಾಯಿತು. ಇದು ತುಂಬ